ಹಾಯ್ ಫ್ರೆಂಡ್ಸ್. ವಿಷಯ ಏನಂದರೆ ನಮ್ಮ ಮನೆ ಹಿಂದೆ ತುಂಬ ವೇಸ್ಟ್ ಇತ್ತು. ಅದನ್ನು ತೆಗ್ಸೋಣ ಅಂತ ಹೇಳಿಬಿಟ್ಟು ಟ್ಯಾಕ್ಟ್ರಿಗೆ ಹೇಳಿದ್ವಿ. ಅವರು ಕಸ ತೆಗೆಯೋರು ಬಂದು ಕಸ ತೆಗಿತಿರ್ಬೇಕಾದ್ರೆ ಈ ಆಮೆ ಕಸದೊಳಗಡೆ ಇತ್ತು. ಅವ್ರು ನೋಡ್ಬಿಟ್ಟು ಇಲ್ಲಿ ಕಸದಲ್ಲಿ ಆಮೆ ಇದೆ ಅಂತ ಹೇಳಿದ್ರು. ಇನ್ನು ಹಾಗೆ ಬಿಟ್ಟರೆ ನಾಯಿ ತಿನ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೆನ ತೊಗೊಂಡು ಬಂದು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಟಬ್ಬಲ್ಲಿಟ್ಟೆ. ಈವ್ನಿಂಗ್ ಆಗಿರೋದ್ರಿಂದ ಅದನ್ನು ಎಲ್ಲೂ ಸುತ್ತಮುತ್ತ ಬಿಡೋದಕ್ಕೆ ನನಗೆ ಮನಸ್ಸು ಒಪ್ಪಲಿಲ್ಲ. ಎಲ್ಲಾದರೂ ನಿಯರ್ ಬೈ ಕೆರೆ ಹತ್ರ ಬಿಡೋಣ ಅಂತ ಅಂದ್ಕೊಂಡು ಅವತ್ತು ಸಂಜೆ ನಾನೇ ಇಟ್ಕೊಂಡೆ. ಅಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಅವತ್ತು ಗುರುವಾರ ಆಗಿತ್ತು, ಏಕಾದಶಿ ಆಗಿತ್ತು. ಏಕಾದಶಿ ದಿನ ನಿಮಗೆ ಆಮೆ ಸಿಕ್ಕಿದೆ, ತುಂಬ ಒಳ್ಳೆಯದಾಗುತ್ತೆ, ಪೂಜೆ ಮಾಡಿ ಮನೆ ಒಳಗಡೆ ತಗೊಳ್ಳಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಆಮೆನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀರಲ್ಲಿಟ್ಟು ಹಾಗೆ ಸ್ವಲ್ಪ ಗರಿಕೆ ತಿನ್ನುತ್ತೇನೋ ಅಂತ ಹೇಳಿದ್ರು, ಗರಿಕೆ ಹಾಕಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರೋ ಗರಿಕೆ ತೊಗೊಂಡು ಬಂದು ಗರಿಕೆಯನ್ನು ಹಾಕಿದೆ. ಮತ್ತು ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ಆಮೆಗೆ ಪೂಜೆ ಸ್ಟಾರ್ಟ್ ಮಾಡಿದೆ. ಆಮೆ ವಿಷ್ಣು ಅವತಾರ ಆಗಿರೋದ್ರಿಂದ ಅದು ಮನೆಗೆ ಬಂದರೆ ತುಂಬ ಒಳ್ಳೆಯದು ಮತ್ತು ಸಾಕಿದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನನಗೆ ಆಸೆ ಇತ್ತು ಆಮೆ ತೊಗೊಂಡು ಬಂದು ಸಾಕಬೇಕು ಅಂತ ಹೇಳಿ, ಬಟ್ ಸಾಕೋದಕ್ಕಾಗಿರಲಿಲ್ಲ. ಆದರೆ ಗುರುವಾರ ಏಕಾದಶಿ ದಿನ ಆಮೆ ಸಿಕ್ಕಿದೆ. ನನಗಂತೂ ತುಂಬ ಖುಷಿಯಾಯಿತು. ಆವತ್ತಿನ ದಿನನಾದರೂ ಮನೇಲಿರಲಿ ಅಂತ ಹೇಳ್ಕೊಂಡು ಸಂಜೆ ಒಂದು 6 ಆಗಿತ್ತು. ಓಕೆ, ಇವತ್ತೊಂದಿನ ಮನೇಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಅದನ್ನು ಪಕ್ಕದಲ್ಲಿರೋ ಕೆರೆಯಲ್ಲಿ ಬಿಡೋಣ ಅಂತ ಅಂದ್ಕೊಂಡು ಮನೆ ಒಳಗಡೆ ಅದನ್ನು ಪೂಜೆ ಮಾಡಿ ಅದನ್ನು ತೊಗೊಂಡು ಬಂದೆ. ಹೊರ್ಗಡೆ ಇಡೋದು ಅಷ್ಟೊಂದು ಸೇಫ್ ಅಲ್ಲ, ನಾಯಿಗಳೇನಾದರೂ ತಿಂದುಬಿಡ್ತವೆ ಅಂತ ಹೇಳಿ ಮನೆ ಒಳಗಡೆ ಆಮೇನ ತೊಗೊಂಡು ಬಂದೆ. ಸೊ ಇದು ನನಗೆ ಅನಿಸಿರೋ ಪ್ರಕಾರ ನಮ್ಮ ಮನೆಗೆ ಬಂದು ಮಹಾಲಕ್ಷ್ಮಿ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಪೂಜೆ ಮಾಡಿದೆ. ನೋಡಿ ಬಿಟ್ಟಿದ ತಕ್ಷಣ ಹೇಗೆ ಓಡ್ತಾ ಇದೆ. ಅದು ತುಂಬ ಜನ ನೋಡಿರೋದ್ರಿಂದ ಹೆದರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ವಿ. ಅದು ಬಿಟ್ಟಿದ ತಕ್ಷಣ ಹೋಗಿ ದೇವ್ರ ಮನೆಯಲ್ಲೇ ಕೂತ್ಕೊಳ್ತು. ನನಗಂತೂ ತುಂಬ ಖುಷಿ ಆಯಿತು. ನಾವು ಕರ್ಕೊಂಡೋಗಿ ಬಿಟ್ಟಿದ್ರೂ ಅದು ದೇವ್ರ ಮನೆಗೆ ಹೋಗ್ತಿರ್ಲಿಲ್ಲ ಅನ್ಕೋತೀನಿ. ಬಟ್ ಅದೇನೇ ದೇವ್ರ ಮನೆಯಲ್ಲೇ ಹೋಗಿ ಕೂತಿದೆ. ಇದನ್ನು ಕೆರೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಬಿಡೋದಕ್ಕೆ ಮನಸ್ಸಿಲ್ಲ, ಬಟ್ ಏನೂ ಮಾಡೋದಕ್ಕಾಗಲ್ಲ. ಮನೇಲಿ ಇದನ್ನು ಸಾಕೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಯಾಕಂದರೆ ಇದು ನೆಲದ ಆಮೆ ಅಂತೆ, ಜಾಸ್ತಿ ನೆಲದಲ್ಲಿರುತ್ತೆ ಅಂತ ಹೇಳ್ತಾರೆ. ಬಟ್ ಮನೆ ಇದಕ್ಕೆ ಅಷ್ಟು ಅಡ್ಜಸ್ಟ್ ಆಗಲ್ಲ ಅನ್ಕೋತೀನಿ. ನೋಡೋಣ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದನ್ನು ಮನೇಲಿ ಇಟ್ಕೊಂಡು ಸಾಕ್ಬೋದಾ ಅಥವಾ ಎಲ್ಲಾದರೂ ಪಕ್ಕದಲ್ಲಿ ಎಲ್ಲಾದರೂ ಬಿಡ್ಬೋದಾ, ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನನಗೆ ಏನೋ ಪಾಪ ಅದಕ್ಕೆ ಹಿಂಸೆ ಮಾಡೋದು ಬೇಡ, ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಜನ ಹೇಳ್ತಾರೆ ಅದು ಸಿಕ್ಕಿದಾಗ ಅದನ್ನು ಮನೇಲಿ ಇಟ್ಕೊಂಡು ಸಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.